ಮೇಷರಾಶಿ ಆದಿರಾಶಿ ಅಂತ. ಈ ಮೇಷರಾಶಿಯವರಿಗೆ ಈ ದಿನ ಸಾಲದಿಂದ ಮುಕ್ತಿಯಾಗುವಂತಹ ಚಿಂತನೆಗಳನ್ನು ಮಾಡುವಂತಹ ದಿನ. ವ್ಯಾಪಾರದಲ್ಲಿ ಅಭಿಷ್ಟ ಫಲವನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಇನ್ನು ಕೌಟುಂಬಿಕ ನೆಲೆಯಲ್ಲಿ ಕೆಲವು ಹೊಸ ತೀರ್ಮಾನಗಳನ್ನು ತೆಗೆದುಕೊಳ್ಳುವ, ಭೂ ಸಂಬಂಧಪಟ್ಟ ವಿಚಾರದಲ್ಲಿ ಹೊಸ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆಗಳಿದೆ. ಪೂರ್ವಾರ್ಜಿತ ಪಿತ್ರಾರ್ಜಿತವಾದ ಭೂಮಿಯ ವಿಷಯದಲ್ಲಿ ಕೆಲವು ಮಾತುಕತೆಯನ್ನು ನಡೆಸುವ ಸಾಧ್ಯತೆ ಒಡಹುಟ್ಟುಗಳಲ್ಲಿಯೋ ದೊಡ್ಡಪ್ಪ ಚಿಕ್ಕಪ್ಪಂದಿರಲ್ಲಿಯೋ ನಡೆಯುವಂತಹ ಸಾಧ್ಯತೆಗಳಿದೆ. ಇನ್ನು ಕೆಲವು ಹೊಸ ತೀರ್ಮಾನಗಳು ನೀವು ತೆಗೆದುಕೊಳ್ಳುವ ಅವಕಾಶಗಳು ಮೇಷರಾಶಿಯವರಿಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ಅಂತೂ ಈ ದಿನ ಮೇಷರಾಶಿಯವರಿಗೆ ವ್ಯಾಪಾರಸ್ಥರಿಗೆ ಶುಭ ಫಲಗಳಿದೆ. ಬಿಲ್ಡಿಂಗ್ ಕಾಂಟ್ರಾಕ್ಟರಿಗೆ ಮಿಶ್ರ ಫಲ ಇದೆ. ಇನ್ನು ವೃದ್ಧಾಪ್ಯದವರಿಗೆ ಆರೋಗ್ಯದ ದೋಷ, ವ್ಯಯರಾಶಿಯಲ್ಲಿ ರಾಹು ಇರುವುದರಿಂದ ಕಾಣುವ ಲಕ್ಷಣಗಳಿದೆ. ಅದರಿಂದ ಮಿಶ್ರಫಲಪ್ರದವಾದ ಫಲ ಮೇಷರಾಶಿಯವರಿಗಿದೆ. ಇವತ್ತು ನೀವು ಮಾಡಬೇಕಾದದ್ದು ವಿಶೇಷವಾಗಿ ಧಾನ್ಯಗಳನ್ನು ಪಕ್ಷಿಗಳಿಗೆ ಹಾಕುವಂತಹ ಪ್ರಯತ್ನ. ಮನೆಯಲ್ಲಿ ಅಥವಾ ವೃದ್ಧಾಪ್ಯದಾದಂತಹ ವ್ಯಕ್ತಿಗಳು ಯಾರಾದರೂ ನಿಮ್ಮ ಕೌಟುಂಬಿಕ ನೆಲೆಯಲ್ಲಿದ್ದರೆ ಅವರಿಗೆ ಇಷ್ಟವಾದ ವಸ್ತುವನ್ನು ಸ್ವಲ್ಪ ಕೊಡುವಂತಹ ಪ್ರಯತ್ನವನ್ನು ಮಾಡಿ. ವೃಷಭ ರಾಶಿ, ನಿಮ್ಮ ರಾಶಿಗೆ ಈ ದಿನ ಬಹಳ ಶುಭವೂ ಅಲ್ಲ ಅಶುಭವೂ ಅಲ್ಲ. ರಾಶಿಯಲ್ಲಿಯೇ ಕುಜನಿರುವುದರಿಂದ ಸ್ವಲ್ಪ ಏನಾದರೂ ಮಾತಿನಲ್ಲಿ ತುಂಬ ಎಚ್ಚರವಾಗಿರಬೇಕು. ಮಾಡುವಂಥ ಕರ್ತವ್ಯದ ಹಿಂದೆ ಪ್ರತಿಯೊಬ್ಬರೊಂದಿಗೂ ಸ್ವಲ್ಪ ಮಾನ್ಯತೆ ಇಟ್ಟು ಅಥವಾ ವಿಶೇಷವಾಗಿ ಸ್ವಲ್ಪ ಸಮಾಧಾನ ಚಿತ್ತವಾಗಿ ವ್ಯವಹಾರವನ್ನು ನಡೆಸುವುದು ಒಳ್ಳೆಯದು. ಮಾತಿನ ಮಧ್ಯದಲ್ಲಿಯೇ ಜಗಳ ನಡೆಯುವಂತಹ ಸಾಧ್ಯತೆಗಳು ಮನೆಯಲ್ಲಿಯೂ ಇರಬಹುದು, ಮಕ್ಕಳೊಂದಿಗಿರ್ಬೋದು, ಹೆಂಡತಿಯೊಂದಿಗೂ ಇರಬಹುದು. ಅದಲ್ಲದೆ ಆರ್ಥಿಕ ಸ್ಥಿತಿಯಲ್ಲಿ ಈ ದಿನ ಅಷ್ಟೇನು ಶುಭಪ್ರದವಾದ ಆದಾಯ ಕಾಣುವುದಿಲ್ಲ. ಸಾಮಾನ್ಯವಾದ ಮಿಶ್ರ ಫಲವನ್ನು ಪಡೆದುಕೊಳ್ಳುವ ಯೋಗಗಳು ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ಇನ್ನು ಬೀದಿ ವ್ಯಾಪಾರಿಗಳಿಗೆ ಈ ದಿನ ಬಹಳ ಒಳ್ಳೆಯ ದಿನ. ಮಕ್ಕಳ ಬಗ್ಗೆ ಅಥವಾ ಸಂಧ್ಯಾಕಾಲದಲ್ಲಿ ವ್ಯವಹಾರ ಮಾಡುವವರಿಗೆ ಒಳ್ಳೆಯ ಆದಾಯಗಳನ್ನು ಪಡೆದುಕೊಳ್ಳುವಂತಹ ಶ್ರಮದಾನದಿಂದ ಅಭಿವೃದ್ಧಿಯನ್ನು ಪಡೆದುಕೊಳ್ಳುವ ಯೋಗಾದಿಗಳು ಚೆನ್ನಾಗಿ ಕಾಣಿಸ್ತಾ ಇದೆ. ವೃಷಭ ರಾಶಿಯವರಿಗೆ ಈ ದಿನ ವಿಶೇಷವಾಗಿ ಇನ್ನೊಂದು ಹೇಳಬೇಕಾದ್ರೆ, ಈ ಭೂ ಸಂಬಂಧಪಟ್ಟ ದಲ್ಲಾಳಿಗಳು ಅಂತ ಹೇಳ್ತೇವೆ, ಮಧ್ಯವರ್ತಿಗಳು ಅಂತ ಹೇಳ್ತೇವೆ, ಇವರಿಗೆ ಇವತ್ತು ಅನಿರೀಕ್ಷಿತವಾದಂತಹ ಹೊಸ ನಿಯಮಗಳು, ಹೊಸ ವ್ಯಕ್ತಿಯ ಪರಿಚಯಗಳು ಕಾಣುವ ಸಾಧ್ಯತೆ ಇದೆ. ಹೆಚ್ಚಿನ ಸಮಯ ಮತ್ತು ಗಮನ ಮತ್ತು ಸಾಧನೆ ಇದಕ್ಕೆ ನೀವು ಮಹತ್ವ ಕೊಟ್ಟರೆ ಒಳ್ಳೆಯದು. ತಾವು ಮಾಡಬೇಕಾದ ಈ ದಿನದ ವಿಶೇಷವಾದ ಆರಾಧನೆ ಯಾವುದು ಕೇಳಿದರೆ, ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆಯನ್ನು ಮಾಡಿ, ಶನಿ ದೇವರ ಸೇವೆಯನ್ನು ಮಾಡುವುದು ಬಹಳ ಒಳ್ಳೆಯದು. ಮಿಥುನ ರಾಶಿ, ನಿಮ್ಮ ರಾಶಿಗೆ ಈ ದಿನ ಮಾತೃಮೂಲದಿಂದ ಬರುವ ಸಂಪತ್ತು ಪ್ರಾಪ್ತಿಯಾಗುವಂತಹ ದಿನ, ಪ್ರಯಾಣ ಮಾಡುವಂತಹ ದಿನ. ಇವತ್ತು ವಾಹನ ಚಾಲಕರಿಗೆ ಒಳ್ಳೆಯ ವ್ಯಕ್ತಿಗಳ ಪರಿಚಯದಿಂದ ಒಳ್ಳೆಯ ಆದಾಯವನ್ನು ಪಡೆದುಕೊಳ್ಳುವಂತಹ ದಿನ. ವ್ಯಾಪಾರಿಗಳಿಗೆ ಈ ದಿನ ಒಳ್ಳೆಯ ಲಾಭದಾಯಕವಾದಂತಹ ದಿನ. ಮಾತು ಮತ್ತು ಮಾಡುವ ಕರ್ತವ್ಯದಲ್ಲಿ ನಿಮಗೆ ಪ್ರಶಂಸೆಗಳು ಎದುರಾಗುವಂತಹ ದಿನ. ರಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡುವವರಿಗೆ ಮೇಲಾಧಿಕಾರಿಗಳ ಒಳ್ಳೆಯ ಸಹಾಯ ದೊರಕುವಂತಹ ದಿನ. ದಾನ ಧರ್ಮಾದಿಗಳನ್ನು ಮಾಡುವಂತಹ ದಿನ. ಈ ದಿನ ಮಿಥುನ ರಾಶಿಯವರಿಗೆ ಬಹುತೇಕವಾಗಿ ಶುಭ ಫಲವನ್ನು ಪಡೆಯುವ ಎಲ್ಲ ಯೋಗಗಳು ಕಾಣಿಸ್ತಾ ಇದೆ. ಮಿಥುನ ರಾಶಿಯವರು ಮಾಡಬೇಕಾದಂತಹ ಒಂದು ಅದ್ಭುತವಾದಂತಹ ಸೇವೆ ಯಾವುದು ಕೇಳಿದರೆ, ಯಾವುದಾದ್ರೂ ನಿಮ್ಮ ಶಕ್ತ್ಯಾನುಸಾರವಾಗಿ ವೃದ್ಧಾಪ್ಯ ಮತ್ತು ರೋಗಿಷ್ಠರಿಗೆ ಔಷಧಿಯನ್ನು ಕೊಟ್ಟು ಸಹಕರಿಸುವಂತಹ ದಾನ ಧರ್ಮಾದಿಗಳಿಗೆ ಮಹತ್ವವನ್ನು ಕೊಟ್ಟರೆ ಒಳ್ಳೆಯ ಸಮಯ. ಕರ್ಕಾಟಕ ರಾಶಿ, ನಿಮ್ಮ ರಾಶಿಗೆ ಈ ದಿನ ಬಹಳ ಚೆನ್ನಾಗಿರುವಂತಹ ದಿನ. ಅವಿವಾಹಿತರಿಗೆ ವಿವಾಹ, ಭೂಮಿ ಮನೆ ವಾಹನವನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ. ಪಡೆದಂತಹ ಭೂಮಿಯಲ್ಲಿ ವಿಶೇಷವಾಗಿ ಗೃಹ ನಿರ್ಮಾಣ ಮಾಡುವಂತಹ ಚಿಂತನೆಗಳು ಮಂಥನಗಳಿರುತ್ತೆ. ಅದಲ್ಲದೆ ವ್ಯಾಪಾರವನ್ನು ಮಾಡುವಂತಹ ವ್ಯಕ್ತಿಗಳಿಗೆ ತನ್ನ ಸ್ವಯಂಕೃತ ವ್ಯಾಪಾರ ಸಂಸ್ಥೆಯನ್ನು ಸ್ಥಾಪಿಸಬೇಕು ಅಂತ ಹೇಳುವಂತಹ ಚಿಂತನೆಗಳು ಜಾಸ್ತಿಯಾಗಿರುತ್ತೆ. ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆಯವರಿಗೆ ಪ್ರಮೋಷನ್ಗಳಾಗುವಂತಹ ಸಾಧ್ಯತೆಗಳು ಚೆನ್ನಾಗಿದೆ. ವೈದ್ಯರಿಗೆ ನಿಮ್ಮ ಕರ್ತವ್ಯವು ಈ ದಿನ ಉತ್ತಮ ಹೆಸರನ್ನು ತಂದುಕೊಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಕ್ರೀಡಾಪಟುಗಳಿಗೆ ನೀವು ಮಾಡುವಂತಹ ಈ ದಿನದ ಸಾಧನೆಯು ಜಗಜ್ಜಾಹೀರಾತಾಗುವಂತಹ ಯೋಗಗಳು ಚೆನ್ನಾಗಿದೆ. ಪ್ರಯತ್ನ ಮಾಡಿ. ಈ ದಿನ ಬಹುತೇಕವಾಗಿ ಶುಭ ಫಲ ಕರ್ಕಾಟಕ ರಾಶಿಯವರಿಗೆ ಇದೆ. ಪ್ರಯತ್ನಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟರೆ ಶುಭ ಫಲ. ಇನ್ನು ತಾವು ಮಾಡಬೇಕಾದಂತಹ ದೇವತಾ ಪ್ರಾರ್ಥನೆ ಇವತ್ತು ಆದಿತ್ಯ ಹೃದಯ ಪಾರಾಯಣ.
ಶಿವದೇವರಿಗೆ ಹಾಲಿನ ಅಭಿಷೇಕವನ್ನು ಮಾಡಿ ಪಂಚಾಕ್ಷರಿ ಜಪವನ್ನು ಮಾಡುವುದರಿಂದ ಒಳ್ಳೆಯ ಫಲವನ್ನು ಪಡೆಯುವ ಎಲ್ಲ ಯೋಗಗಳಿದೆ. ಸಿಂಹರಾಶಿ, ಸತ್ಕರ್ಮಕ್ಕಾಗಿ ಧನವ್ಯಯ, ಕಾರಣವಿಲ್ಲದೆ ಕಲಹ, ಭೂ ಸಂಬಂಧಪಟ್ಟ ವಿಚಾರದಲ್ಲಿ ಮನಸ್ತಾಪ, ಸಹೋದರ ಸಹೋದರಿಯರೊಂದಿಗೆ ಕಿರಿಕಿರಿ, ಪ್ರಯಾಣ ಮಾಡುವಂತಹ ಯೋಗ, ಆರ್ಥಿಕ ಸ್ಥಿತಿಯಲ್ಲಿ ಏರಿಳಿತಗಳು ಕಾಣುವ ಸಾಧ್ಯತೆ, ವ್ಯಾಪಾರಿಗಳಿಗೆ ಲಾಭದಾಯಕವಾದ ಸ್ಥಿತಿ ಇದ್ದರೂ ಲಾಭ ಮತ್ತು ನಷ್ಟ ಸಮವಾಗುವಂತಹ ಸಾಧ್ಯತೆ ಇದೆ. ವಾಹನ ಚಾಲಕರಿಗೆ ಈ ದಿನ ನಿಮ್ಮ ಪ್ರಾಮಾಣಿಕತೆ ನಿಮಗೆ ಪ್ರಶಂಸೆಯನ್ನು ತಂದುಕೊಡುವಂತಹ ದಿನ. ರಕ್ಷಣಾ ಇಲಾಖೆಯವರಿಗೆ ಮೇಲಾಧಿಕಾರಿಗಳ ಪ್ರಮೋಷನ್ ಆಗುವಂತಹ ಅಥವಾ ಉದ್ಯೋಗಕ್ಕಾಗಿ ಅರಸುವಂತಹ ವ್ಯಕ್ತಿಗಳಿಗೆ ಉದ್ಯೋಗ ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳು ಚೆನ್ನಾಗಿ ಕಾಣಿಸ್ತಾ ಇದೆ. ಬಹುತೇಕವಾಗಿ ಸಿಂಹರಾಶಿಯವರಿಗೆ ಈ ದಿನ ಧನ ವ್ಯಯವಿದ್ದರೂ ಸತ್ಕರ್ಮಕ್ಕಾಗಿ ಮಾಡುವುದರಿಂದ ತೃಪ್ತಿ ಇದೆ. ತಾವು ಈ ದಿನ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಅಥವಾ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣವನ್ನು ಮಾಡುವುದರಿಂದ ಒಳ್ಳೆಯ ಫಲವನ್ನು ಪಡೆಯುವ ಸಾಧ್ಯತೆ ಇದೆ. ಶನಿದೇವರ ಪ್ರಾರ್ಥನೆ ಮಾಡುವುದು ಒಳ್ಳೆಯದು. ಕನ್ಯಾ ರಾಶಿ, ನಿಮ್ಮ ರಾಶಿಗೆ ಈ ದಿನ ಬಹಳ ಒಳ್ಳೆಯ ಅವಕಾಶ ಇದೆ. ಪಿತ್ರಾರ್ಜಿತ ಪೂರ್ವಾರ್ಜಿತವಾದ ಸಂಪತ್ತು ಪ್ರಾಪ್ತಿ, ವಿದ್ಯಾರ್ಜನೆಯನ್ನು ಮುಗಿಸಿ ಉದ್ಯೋಗಕ್ಕೆ ಹೆಜ್ಜೆ ಇಡುವವರು, ಹೊಸ ಆಫೀಸಿಗಾಗಿಯೋ ಮನೆಗಾಗಿಯೋ ಅಥವಾ ಕರ್ತವ್ಯದ ಪ್ರೊಜೆಕ್ಟ್ ನಿರ್ಮಾಣಕ್ಕಾಗಿಯೋ ಭೂಮಿಯನ್ನು ಹುಡುಕಿಕೊಂಡು ಹೋಗುವಂತಹ ಅವಕಾಶಗಳಿದೆ. ಹೊಸ ವ್ಯಕ್ತಿಗಳ ಪರಿಚಯದಿಂದ ಹೊಸ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಕರ್ತವ್ಯದ ನಿಮಿತ್ತ ಹೊಸ ಆಯಾಮವನ್ನು ತಿಳಿದುಕೊಳ್ಳುವಂತಹ ವಿಚಾರಗಳು ನಿಮ್ಮ ಪಾಲಿಗಿದೆ. ವ್ಯಾಪಾರಿಗಳಿಗೆ ಈ ದಿನ ಶ್ರೇಯಸ್ಸು. ಇನ್ನು ವಿಶೇಷವಾಗಿ ಇವತ್ತು ಚಿನ್ನದ ವ್ಯಾಪಾರಿಗಳಿಗೆ ಒಳ್ಳೆಯ ಲಾಭಪ್ರದವಾದಂತಹ ದಿನ ನಿಮ್ಮ ಪಾಲಿಗೆ ಚೆನ್ನಾಗಿದೆ. ಪ್ರಯತ್ನ ಹೆಚ್ಚಿಗೆ ಮಾಡಿ ಒಳ್ಳೆಯ ಫಲ ಉಂಟಾಗುತ್ತೆ. ತಾವು ಮಾಡಬೇಕಾದ ಈ ದಿನದ ದೇವರ ಪ್ರಾರ್ಥನೆ, ರಾಶಿಯಲ್ಲಿಯೇ ಕೇತು ಇರುವುದರಿಂದ ಗಣಪತಿಗೆ ಗರಿಕೆ ಅರ್ಚನೆಯನ್ನು, ಗಣಪತಿಯ ಆರಾಧನೆಯನ್ನು, ಗಣಪತಿ ಹವನವನ್ನು ಮಾಡುವುದರಿಂದ ಒಳ್ಳೆಯ ಫಲ.